Hello, welcome back to the channel. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಇವತ್ತಿನ ಟಾಪಿಕ್ ಲಾರ್ಡ್ ಶಿವ. ಮಹಾದೇವ ನಿಮಗೆ ಈ ಸಮಯದಲ್ಲಿ ಯಾವ ಒಂದು ಮೆಸೇಜ್ನ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ. ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ. ಲೆಟ್ ಸ್ಟಾರ್ಟ್. ಒಂದೇ ಒಂದು ನಿಮಿಷ. ಯಾಕಂದರೆ ಈ ದಿನಗಳಲ್ಲಿ ತುಂಬ ಹೈ ನೆಗೆಟಿವ್ ಎನರ್ಜೀಸ್ ಇರುತ್ತೆ. ಅಂದರೆ ಸ್ಪೆಲ್ ಕಾಸ್ಟ್ ಮಾಡೋರಾಗಿರಬಹುದು, ಮಾಟ ಮಂತ್ರ ಮಾಡೋರಾಗಿರಬಹುದು. ಅಂದರೆ ಈ ಸಮಯದಲ್ಲಿ ಈ ಶಕ್ತಿಗಳಿಗೆ ಹೆಚ್ಚು ಪವರ್ ಇರುತ್ತೆ. ಹಾಗಾಗಿ ಓಕೆ, ಸೊ ಸ್ವಲ್ಪ ಕ್ಲೆನ್ಸ್ ಮಾಡೋಣ ಅನ್ನಿಸ್ತು, ಹಾಗಾಗಿ ಕ್ಲೆನ್ಸ್ ಮಾಡ್ತಾ ಇದ್ದೀನಿ ವಿತ್ ಪಾಸಿಟಿವ್ ನೋಟ್. ಲೆಟ್ ಅಸ್ ಸ್ಟಾರ್ಟ್ ನಿಮ್ಮ ರೀಡಿಂಗ್. ಲಾರ್ಡ್ ಶಿವ ನಿಮಗೆ ಯಾವ ಒಂದು ಸಂದೇಶನ ಕೊಡ್ತಾ ಇದ್ದಾರೆ? ಇದೇ 8ನೇ ತಾರೀಕು ಮಾರ್ಚ್ ದಾವಣಗೆರೆಯಲ್ಲಿ ಒನ್ ಡೇ ಮನಿ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಿದ್ದೀನಿ. ಸೊ ಕರ್ನಾಟಕದ ಎಲ್ಲ ಊರಿನಿಂದನೂ ಬರ್ತಿದ್ದಾರೆ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ಮನಿ ಅಟ್ರಾಕ್ಷನ್, ಹೌ ಟು ಅಟ್ರಾಕ್ಟ್ ಮನಿ, ಮಾಸ್ಟರ್ ಯುವರ್ ಮನಿ ಮೈಂಡ್ಸೆಟ್, 7 ಚಕ್ರ ಹೀಲಿಂಗ್ ಎಲ್ಲದನ್ನು ಮಾಡ್ತೀವಿ. ಫಸ್ಟ್ ಮೆಸೇಜ್, ದಕ್ಷಿಣ ಕಾಲಿ, ಬ್ಲೆಸ್ಸಿಂಗ್ ಆಫ್ ಲಾಂಗ್ ಲೈಫ್, ಬ್ಯೂಟಿಫುಲ್. ಓಕೆ, ನೆಕ್ಸ್ಟ್ ಮೆಸೇಜ್, ಭುವನೇಶ್ವರಿ, ಬ್ಲೆಸ್ಸಿಂಗ್ಸ್ ಆಫ್ ಬ್ಯೂಟಿ ಆ್ಯಂಡ್ ಮೆಟೀರಿಯಲ್ ಪ್ರಾಸ್ಪ್ಯಾರಿಟಿ. ಸೊ ಈ ಒಂದು ಪ್ರಾಣಿನ ನೋಡಿ, ಅದು ಸಿಂಹನೂ ಅಲ್ಲ, ಹುಲಿನೂ ಅಲ್ಲ, ಸಮಥಿಂಗ್ ಡಿಫರೆಂಟ್. ಓಕೆ, ನೆಕ್ಸ್ಟ್ ಮೆಸೇಜ್, ಸುರೇಶ್ವರ, ಯುವರ್ ಪ್ರೇಯರ್ಸ್ ಆರ್ ಬೀಯಿಂಗ್ ಹರ್ಡ್ ವಿತ್ ಅಫರ್ಮೇಟಿವ್ಲಿ. ಸೊ ನಿಮ್ಮ ಪ್ರೇಯರ್ ದೇವರಿಗೆ ಕೇಳಿಸ್ತಾ ಇದೆ ಅನ್ನುವಂಥ ಮೆಸೇಜ್ ಇದೆ. ಬ್ಯೂಟಿಫುಲ್. Nine of Pentacles, the Hanged Man, Seven of Cups, Four of Cups, Knight of Cups. ಲಾರ್ಡ್ ಶಿವ ಮಹಾದೇವ ನಿಮಗೆ ಫಸ್ಟ್ ಮೆಸೇಜ್ ಕೊಡ್ತಾ ಇರೋದು, ತುಂಬ ದಿನದಿಂದ ನೀವು ಯಾವ ಒಂದು ವಿಷಯವಾಗಿ ತಲೆ ಕೆಡಿಸ್ಕೊತಾ ಇದ್ದೀರಾ, ನಿಮಗೆ ನೀವೇ ಫೈಟ್ ಮಾಡ್ತಾ ಇದ್ದೀರಾ, ಯಾರಾದ್ರೂ ಹೇಳ್ಕೊಳಕ್ಕಾಗ್ತಿಲ್ಲ, ತುಂಬ ನೀವು ಒಳಗಡೆನೆ ನೋವನ್ನು ಅನುಭವಿಸ್ತಾ ಇದ್ದೀರಾ ಅಲ್ವಾ. ಆ ವಿಷಯಕ್ಕಾಗಿ ದೇವರು ನಿಮಗೆ ಸಂಪೂರ್ಣ ಆಶೀರ್ವಾದ ಕೊಡ್ತಾ ಇದ್ದಾರೆ. ಸಂಪೂರ್ಣ ಪ್ರೊಟೆಕ್ಟಿವ್ ಎನರ್ಜೀಸಲ್ಲಿ ಇದ್ದೀರಾ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಒಂದು ಕಷ್ಟದಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಒಂದು ನಿಮ್ಮ ಮೆಂಟಲ್ ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನು ನೀವು ಮೆಂಟಲಿ ಪ್ರಿಪೇರ್ ಆದರೆ ಫಿಸಿಕಲಿ ಅಂದರೆ ನಿಮ್ಮ ಸುತ್ತ ಇರೋ ಪರಿಸರ ನಿಮಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆದರೆ ಈ ಒಂದು ಬ್ಲೆಸ್ಸಿಂಗ್ಸ್ ಅಂದರೆ ಮಹಾದೇವ ಅಂದರೆ ಈ ಒಂದು ಶಿವರಾತ್ರಿ ಆದಮೇಲಿಂದ ಅಂತ ನೀವು ಕನ್ಸಿಡರ್ ಮಾಡಬಹುದು. ಬಿಗ್ ಚೇಂಜಸ್ನ ನಿಮಗೆ ಕಾಣಿಸೋಕ್ಕೆ ಸಿಗುತ್ತೆ ಲೈಫಲ್ಲಿ. ಮೇ ಬಿ ನೀವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಬೇಗ ಎದ್ದೇಳೋದು, ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಮೆಡಿಟೇಷನ್ಗಳನ್ನು ಮಾಡುವಂಥದ್ದನ್ನು ಶುರು ಮಾಡಿರಬಹುದು. ಇತ್ತೀಚೆಗೆ ನಿಮಗೆ ನಿಮ್ಮ ಒಂದು ಕೆರಿಯರಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನೀವು ತಗೋಬೇಕಾಗಿರುವಂತಹ ಆ್ಯಕ್ಷನ್ ಬಗ್ಗೆ ಫೀಡ್ಬ್ಯಾಕ್ಸ್ ಅಂದರೆ ನಿಮಗೆ ಚಾನಲೈಸ್ಡ್ ಮೆಸೇಜ್ಗಳು ಬರೋವಂಥದ್ದು. ನೀವು ಯಾವುದೋ ಒಂದು ಅಪಾರ್ಚುನಿಟಿಗೆ ಹುಡುಕ್ತಾ ಇರ್ತೀರಾ, ಯಾರೋ ಒಬ್ಬರು ನಿಮ್ಗೆ ಹೇಳ್ತಾರೆ ಈ ಥರ ಕೆಲಸ ಇದೆ ಜಾಯಿನ್ ಆಗಿ ಅಂತ, ಆ ಥರ. ಅಥವಾ ನೀವು ಬೊಟಿಕ್ ಅಥವಾ ಇನ್ನೇನೋ ರಿಲೇಟೆಡ್ ಕೋರ್ಸಸ್ನ ಕಲಿಬೇಕು ಅಂತಿರ್ತೀರ, ಆ ಅಡ್ವರ್ಟೈಸ್ಮೆಂಟ್ ನಿಮ್ಮ ಸ್ಕ್ರೀನಲ್ಲಿ ಬರುವಂಥದ್ದು, ವೆರಿ ಈಸಿಯಾಗಿ ನಿಮಗೆ ಅಪಾರ್ಚುನಿಟೀಸ್ ಸಿಗುವಂಥದ್ದು ಆಗ್ತಾ ಇದೆ. ಜೊತೆಗೆ ನಾನಿಲ್ಲಿ ಹೇಳಿದೆ, ಈ ಒಂದು ಪ್ರಾಣಿ ಸ್ವಲ್ಪ ಒಂಥರ ವಿಯರ್ಡ್ ಆಗಿದೆ, ಬೇರೆ ಥರ ಇದೆ ಅಂತ. ಸೊ ನಿಮ್ಮ ಲೈಫಲ್ಲೂ ಅಷ್ಟೇ ತುಂಬ ಜನ ಅಂದ್ಕೊಂಡಿದ್ದಾರೆ, ಅಂದರೆ
ಅಂದರೆ ನಿಮ್ಮ ಕೈಲಿ ಏನೂ ಆಗಲ್ಲ, ಆರ್ ಯುವರ್ ವೆರಿ ಇನ್ನೋಸೆಂಟ್, ಅಥವಾ ಅವರು ಕೆಲಸ ಆಯಿತು ಅವರಾಯಿತು, ಅಥವಾ ವೀಕ್, ಗೊತ್ತಿಲ್ಲ ಏನೇನೋ ಹೆಸರು ಕೊಟ್ಟು ಅವರ ಒಂದು ಭಾವನೆಗೆ ತಕ್ಕಂಗೆ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಬಟ್ ನೀವು ಈಗ ನೆಕ್ಸ್ಟ್ 4 ಮಂತ್ಸ್ 4 ವೀಕ್ಸಲ್ಲಿ ನೀವು ತಗೋತಾ ಇರುವಂತಹ ಆ್ಯಕ್ಷನ್ ಏನಿದೆಯಲ್ಲ, ಅವರನ್ನು ಮಂತ್ರಮುಗ್ಧವನ್ನಾಗಿಸುತ್ತೆ. ನಿಮ್ಮ ಬಗ್ಗೆ ಕ್ವಶನರಿ ಸೃಷ್ಟಿಯಾಗುತ್ತೆ. ಈ ವ್ಯಕ್ತಿನ ಇದನ್ನೆಲ್ಲ ಮಾಡಿದ್ದು, ಈ ವ್ಯಕ್ತಿನ ಇಷ್ಟೊಂದು ಇಂಪ್ರೂವ್ ಆಗಿರೋದು, ಈ ವ್ಯಕ್ತಿನ ಅನ್ನೋಷ್ಟು ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ನೆಕ್ಸ್ಟ್ ಒಂದು ಅಕ್ಟೋಬರ್ ಅಷ್ಟೊತ್ತಿಗೆ ಬಹಳ ಬಹಳ ಚೇಂಜಸ್ ಇನ್ಫಿನಿಟಿಯಾಗಿ ನಿಮ್ಮ ಜೀವನದಲ್ಲಿ ಬರುವಂಥದ್ದು ಆಗ್ತಾ ಇದೆ. ಜೊತೆಗೆ ಈ ಒಂದು ಹುಂಜನೋ ಕೋಳಿನೋ ಏನೋ ಅವ್ರ ಕೈಯಲ್ಲಿ ಒಂದಿದೆ ನೋಡಿ. ಸೊ ಇದೇನು ಅಂತಂದರೆ ಚೈನೀಸ್ ಚಾಮ್ ಪ್ರಕಾರ ಈ ಥರ ಹುಂಜ ಅಥವಾ ಕೋಳಿ ನಿಮ್ಗೆಲ್ಲಾದರೂ ಸಿಕ್ಕಿದ್ರೆ ಪೋಸ್ಟರ್ ಆದರೂ ಆಗಬಹುದು, ಅಥವಾ ಈ ಶೋ ಪೀಸ್ ಆದರೂ ಆಗ್ಬೋದು, ಮಕ್ಕಳ ಆಟಿಕೆ ಆದರೂ ಆಗ್ಬೋದು. ನೋಡಿ ಇಲ್ಲಿದೆ ಅಲ್ಲ, ಕಾಣಿಸ್ತಾ ಇದೆಯಾ? ಹಾಂ ನೋಡಿ, ಹುಂಜನೋ ಕೋಳಿನೋ ಏನೋ ಇದೆಯಲ್ಲ, ಇದು ಈ ಥರ ಕಲರ್ಫುಲ್ಲಾಗಿ ನಾನು ಹುಡುಕ್ತಾ ಇದ್ದೀನಿ, ಬಟ್ ನಂಗೆ ಸಿಕ್ಕಿಲ್ಲ. ಅದು ನಿಮ್ಗೇನಾದರೂ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಯೂಸ್ ಮಾಡಿ. ಸೊ ಆ ಒಂದು ಈಗ ನಾವು ಚೈನೀಸ್ ಚಾಮ್ಸ್, ಈಗ ಇದನ್ನು ನೋಡಿ, ಇದು ಮನಿ ಟ್ರೀ. ಇದು ಮನಿ ವೆಲ್ತ್ನ ಅಟ್ರಾಕ್ಟ್ ಮಾಡೋದಕ್ಕೆ ಮನೆಯಲ್ಲಿ ಇಡೋದ್ರಿಂದ ತುಂಬ ಕ್ಯೂಟಾಗೂ ಇದೆ ನೋಡೋದಕ್ಕೆ. ನೋಡ್ಬೋದು ಈ ಗೋಟ್ ಇದೆಲ್ಲ ಚಿಕ್ಕ ಚಿಕ್ಕ ಈ ಗೋಟ್, ಮತ್ತು ಇದು ಟ್ರೀ. ಇದನ್ನು ನೀವು ಅಂಗಡಿಯಲ್ಲಿ ಅಥವಾ ಮನೆಯಲ್ಲಿ ಇಡೋದ್ರಿಂದ ಮನಿ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ರೆಡ್ ಅನ್ನೋವಂಥದ್ದು ಕ್ರೇವಿಂಗ್ಸ್ ಬಗ್ಗೆ ಹೇಳೋವಂಥದ್ದು. ಸೊ ಗೋಲ್ಡನ್ ಅನ್ನೋವಂಥದ್ದು ಗೋಲ್ಡನ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡೋವಂಥದ್ದು. ಟ್ರೀ ಆಕಾರ ಇರೋದ್ರಿಂದ ಇದು ಮನಿ ಟ್ರೀ. ಸೊ ಈ ಥರನೇ ಇದು ಒಂದು ಚಾಮ್. ಈ ಚಾಮ್ ಏನು ಮಾಡುತ್ತೆ ಅಂದರೆ ನಿಮ್ಮ ವರ್ಕ್ ಡೆಸ್ಕ್ ಮೇಲೆ ಇಟ್ಕೋಬಹುದು. ಇದು ನಿಮ್ಮ ಆಫೀಸ್ ಪೊಲಿಟಿಕ್ಸ್ ಏನಾದರೂ ಇದ್ದರೆ ಅದನ್ನು ದೂರ ಮಾಡುತ್ತೆ. ಸೊ ಇದನ್ನು ಚೈನೀಸ್ ಇದರಲ್ಲಿ ಯೂಸ್ ಮಾಡ್ತಾರೆ, ಬಟ್ ಆ ಚಾಮ್ ನನಗೆ ಸಿಕ್ಕಿಲ್ಲ. ನಿಮಗೇನಾದರೂ ಸಿಕ್ಕಿದ್ರೆ ಯೂಸ್ ಮಾಡಿ. ಆ್ಯಂಡ್ ಈಗ ಹೆಂಗೆ ನಾನು ಬ್ಲ್ಯಾಕ್ ಟಮ್ಮಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಯಾವುದಾದ್ರೂ ನೆಗೆಟಿವ್ ಎನರ್ಜೀಸ್ ಅಥವಾ ಯಾರಾದರೂ ನೆಗೆಟಿವ್ ಮಾತಾಡಿದ್ರೂ ಅದು ದೂರ ಆಗಲಿ ಅನ್ನುವಂಥದ್ದು. ಮೇ ಬಿ ನೀವು ಟ್ಯಾರೋ ಲರ್ನ್ ಮಾಡ್ತಾ ಇರ್ಬೋದು, ಟ್ಯಾರೋ ಕಲಿತಾ ಇರಬಹುದು, ಅದು ಸ್ವಲ್ಪ ನಿಮಗೆ ಕಷ್ಟ ಆಗ್ತಾ ಇರ್ಬೋದು, ಅಥವಾ ನೀವು ಆಲ್ರೆಡಿ ಟ್ಯಾರೋ ರೀಡರ್ ಆಗಿರಬಹುದು. ಮೇ ಬಿ ಈ ಒಂದು ರೀಡಿಂಗ್ನ ನಿಮ್ಮ ಗೈಡೆನ್ಸ್ಗೋಸ್ಕರ ನೋಡ್ತಾ ಇರಬಹುದು. ನಿಮಗೆ ದೇವಿಯ ಆಶೀರ್ವಾದ ಇದೆ, ಶಿವನ ಆಶೀರ್ವಾದನೂ ಇದೆ. ಇದ್ರ ಜೊತೆಗೆ ಸ್ವಲ್ಪ ಸಾಧನೆಯ ಅವಶ್ಯಕತೆ ಇದೆ ನಿಮಗೆ. ಮೇ ಬಿ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇಲ್ಲ. ಮೇ ಬಿ ನೀವು ಒಂದು ಒಳ್ಳೆ ಜಾಗವನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಯಾವುದಾದ್ರೂ ಒಂದು ಗುರುವಿನ ಗೈಡೆನ್ಸ್ ತೊಗೊಳ್ಳೋದು ನಿಮಗೆ ತುಂಬ 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 ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಪಿಂಕ್ ಏನು ಕಾಣ್ತಿದೆಯಲ್ಲ, ಈಗ ನೀವು ನೋಡ್ಬೋದು ಬೆಂಗಳೂರಲ್ಲೂ ರೋಡ ಸೈಡಲ್ಲೆಲ್ಲ ಪಿಂಕ್ ಫ್ಲವರ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಪಿಂಕ್ ಗಿಡ ತುಂಬ ಇರುತ್ತೆ, ಎಲೆನೇ ಕಾಣೋದಿಲ್ಲ. ಸೊ ಆ ರೀತಿ ಅಂದರೆ ಒಂದು ರೀತಿ ನನಗೆ ಆ ಬೆಂಗಳೂರು ರೋಡಲ್ಲಿ ಹೋಗಬೇಕಾದ್ರೆ ಅನಿಸ್ತಾ ಇರುತ್ತೆ, ಏನೋ ಒಂದು ಯಾವುದೋ ಒಂದು ಸ್ವರ್ಗದಲ್ಲಿ ನನಗೆ ವೆಲ್ಕಮಿಂಗ್ ಮಾಡ್ತಿದ್ದಾರೆ ಅನ್ನೋಷ್ಟು ಫೀಲ್ ಆಗುತ್ತೆ. ಸೊ ನಿಮ್ಮ ಸುತ್ತಮುತ್ತನೂ ನಿಮಗೆ ಆ ಥರ ಗಿಡ ಕಾಣಿಸ್ತಾ ಇದೆಯಾ? ನಿಮಗೂ ನೀವು ಯಾವುದೇ ಊರಲ್ಲಿರಿ, ನಿಮಗೆ ಆ ಕಡೆ ಈ ಕಡೆ ಹೂವು ಬಿಟ್ಟಿರೋ ಗಿಡಗಳು ಕಾಣಿಸ್ತಾ ಇದೆ, ಅದ್ರ ಮಧ್ಯೆ ನೀವು ನಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ದಿಸ್ ಇಸ್ ದ ಸೈನ್. ಯೂನಿವರ್ಸ್ ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಒಂದು ವೆಲ್ಕಮಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಚೇಂಜನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಮೇ ಬಿ ಈ ಸತಿ ನೀವು ಬಾಯ್ ಗರ್ಲ್ ಯಾರಾದರೂ ಆಗಿರಬಹುದು, ಲಾಂಗ್ ಹೇರ್ ಬಿಡಬೇಕು ಅನ್ನೋದೇನೋ ಒಂದು ನಿಮ್ಮ ಇಂಟೆನ್ಷನ್ ಇರಬಹುದು, ಐಡಿಯಾ ಇರಬಹುದು. ಮೇ ಬಿ ಲಾಂಗ್ ಹೇರ್ ಬಿಡಬೇಕು, ಸಮಥಿಂಗ್ ಕಲರಿಂಗ್ ಮಾಡಬೇಕು ಅನ್ನೋದ್ರ ಕಡೆಗೆ ನಿಮಗೆ ಗಮನ ಹೆಚ್ಚು ಹೋಗುತ್ತೆ ಅಂತ ಅನಿಸುತ್ತೆ. ಶಿವನ ಡಮರುಗ, ಸೊ ಇದು ಡಮರುಗ ಅನ್ನೋದೂ ಹೌದು. ಇಲ್ಲಿ ಇನ್ಫಿನಿಟಿ ಇದೆ ನೋಡಿ, ಇದೂ ಒಂದು ರೀತಿ ಡಮರುಗ ಅನ್ನೋಂಥದ್ದು ಯಾವುದು ಅಂತಂದರೆ ನಿನ್ನ ಪಾಸಿಟಿವ್ ನೆಗೆಟಿವ್, ನಿನ್ನನ್ನೇ ನೀನು ವಿನ್ನಾಗಬೇಕು, ನಿನ್ನೊಳಗಿರುವಂತಹ ಈಗೋ ಕಮ್ಮಿ ಆಗಬೇಕು, ಆ ಥರದ ಮೆಸೇಜಸ್ನ ಕೊಡ್ತಾ ಇರುವಂಥದ್ದು. ಮೇ ಬಿ ಈಗ ಹೋಗ್ತಾ ಹೋಗ್ತಾ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಫ್ಯಾಷನ್ನು, ಬ್ಯೂಟಿ ಅನ್ನೋವಂಥದ್ದು ಸ್ವಲ್ಪ ಕಮ್ಮಿ ಆಗುತ್ತೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಆಧ್ಯಾತ್ಮ, ಧ್ಯಾನ, ಪ್ರೇಯರ್ಸ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇಟ್ಸ್ ನಾಟ್ ದಟ್ ನೀವು ಮೇಕಪ್ಪೇ ಮಾಡ್ಕೊಳ್ಳಲ್ಲ, ನೀವು ಒಳ್ಳೆ ಫ್ಯಾನ್ಸಿಯಾಗಿರೋದಿಲ್ಲ, ಆ ಥರ ಹೇಳ್ತಾ ಇಲ್ಲ. ಕಂಪ್ಲೀಟ್ ನಿಮ್ಮ ಒಂದು ಎನರ್ಜಿ ಶಿಫ್ಟ್ ಆಗುವಂಥದ್ದು. ಜೊತೆಗೆ ಇಲ್ಲಿ ನವಿಲ್ಗರಿ ನನಗಿಲ್ಲಿ ಚಾನಲ್ ಆಗ್ತಿರುವಂಥದ್ದು. ಈ ಕೃಷ್ಣನ ದೇವಸ್ಥಾನ ಕಟ್ತಾ ಇದ್ದಾರೆ ಗೊತ್ತಲ್ವ ನಿಮಗೆ. ಮೇ ಬಿ ಆ ಕೃಷ್ಣ ದೇವಸ್ಥಾನಕ್ಕೆ ನೀವೇನಾದರೂ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋವಂಥದ್ದು, ಅಲ್ಲೇನಾದರೂ ದುಡ್ಡು ಕೊಡುವಂಥದ್ದು ಇರಬಹುದು, ಅಥವಾ ಕೃಷ್ಣನ ಆರಾಧನೆ ನೀವು ಮಾಡೋದ್ರ ಜೊತೆಗೆ ಆ ಒಂದು ಮೆಸೇಜಸ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡುವಂಥದ್ದು. ಕೃಷ್ಣನ ಸಂದೇಶಗಳಿರುತ್ತಲ್ಲ ಅದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡುವಂಥದ್ದು. ಇಲ್ಲಿ ಕಾಳಿ ಅಂದರೆ ದಕ್ಷಿಣ ಕಾಳಿ ಬಂದಿದ್ದಾರೆ, ಇಲ್ಲಿ ಭುವನೇಶ್ವರಿ ಬಂದಿದ್ದಾರೆ. ಎರಡೂ ರುದ್ರದ ಅವತಾರದಲ್ಲೇ ಇರೋದು.
ಯಾಕಂದರೆ ರೆಡ್ ಮಾಲೆ ಎರಡರಲ್ಲೂ ಇದೆ. ಇಲ್ಲಿ ನಾಲ್ಗೆ ಹೊರಗೆ ಹಾಕಿರೋದಿದೆ, ಇಲ್ಲಿ ಕಣ್ಣು ಮುಚ್ಚಿರೋದಿದೆ. ಅಂದರೆ ಅರ್ಧ ಚಂದ್ರ ಆಕಾರದಲ್ಲಿ ಅವರ ಒಂದು ಆಯುಧ ಏನಿದೆ ಅದು ಇದೆ. ಒಂದು ನಿಮಿಷ ತೋರಿಸ್ಬಿಡ್ತೀನಿ. ನೋಡಿ, ಅರ್ಧ ಚಂದ್ರ ಆಯುಧ ಇಬ್ಬರ ಹತ್ರನೂ ಇದೆ. ಸೊ ಇವರು ಅರ್ಧ ಕಣ್ಮುಚ್ಚಿರೋವಂಥದ್ದು, ಇವರು ನಾಲ್ಗೆ ಹೊರಗೆ ತೆಗ್ದಿರೋವಂಥದ್ದು. ಸೊ ಈ ಕೈ ಏನಿದೆಯಲ್ಲ ನೋಡಿ, ಇದು ಎಂಟಿ ಇದೆ. ಇಲ್ಲಿ ತ್ರಿಶೂಲ ಇದೆ, ಇಲ್ಲಿ ಅವ್ರ ಕೈಯಲ್ಲಿ ಒಂದು ಮುಂಡ ಹಿಡಿದುಕೊಂಡಿರೋವಂಥದ್ದಿದೆ. ಸೊ ಇದೇನು ಹೇಳ್ತಿದೆ ಅಂತಂದರೆ, ಮೇ ಬಿ ನೀವು ತುಂಬ ದಿನಗಳಿಂದ ಯೋಚನೆ ಮಾಡ್ತಿದ್ರಿ, ಅಯ್ಯೋ ನನ್ನ ಕಷ್ಟಗಳನ್ನೆಲ್ಲ ಕಳೆಯೋದು ಯಾವಾಗ, ನನ್ನ ಕಷ್ಟ ದೂರ ಆಗೋದು ಯಾವಾಗ, ನನಗೆ ಕಷ್ಟದ ಮೇಲೆ ಕಷ್ಟ ಬರ್ತಿದೆ, ನನ್ನ ಯಾರು ಕಾಪಾಡೋರು ಇಲ್ವಾ, ದೇವರು ಎಲ್ಲ ಪೂಜೆ ಮಾಡ್ತೀನಿ ಆದರೂ ನನಗೆ ಯಾಕೆ ಇಷ್ಟು ನೆಗೆಟಿವಿಟಿ ಅಂತ. ನಿಮಗೆ ಗೊತ್ತಾ, ರಾಮ ವನವಾಸಕ್ಕೆ ಹೋದಾಗ ಸೀತೆನ ಅಪಹರಣ ಮಾಡಿದಾಗ ರಾಮ ಬಂದು ಕೇಳ್ತಿದ್ದಂತೆ ಎಲ್ಲರನ್ನೂ, ನನ್ನ ಸೀತೆನ ಯಾರು ಕರ್ಕೊಂಡು ಹೋದ್ರು, ಏನಾಯಿತು, ಸೀತೆ ಎಲ್ಲಿ ಹೋದ್ಲು, ನದಿನೂ ಕೇಳಿದ್ರಂತೆ, ನದಿನೂ ಏನು ಹೇಳಿಲ್ವಂತೆ, ಪಕ್ಷಿಗಳನ್ನ ಕೇಳಿದ್ರಂತೆ, ಏನು ಹೇಳಿಲ್ವಂತೆ, ಪ್ರಾಣಿಗಳನ್ನ ಕೇಳಿದ್ರಂತೆ, ಅಂದರೆ ಹರಣಿ ಅಂದರೆ ಜಿಂಕೆಗಳನ್ನು ಕೇಳಿದ್ರಂತೆ, ಏನು ಹೇಳಿಲ್ವಂತೆ. ಆಗ ತುಂಬ ಕೋಪ ಬಂದು ರಾಮ ಹೇಳಿದ್ರಂತೆ, ನಿಮ್ಮೆಲ್ಲರನ್ನೂ ನಾನು ಬಾಣ ಬಿಟ್ಟು ನಾಶ ಮಾಡಿಬಿಡ್ತೀನಿ ಅಂತ. ಆಗ ಲಕ್ಷ್ಮಣ ಹೇಳ್ತಾರೆ, ಅಂದರೆ ಕೂಲ್ ಡೌನ್, ಸ್ವಲ್ಪ ನೀನು ಆರಾಮ ತಗೋ, ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗು, ಸ್ವಲ್ಪ ಶಾಂತಿಯಿಂದ ಯೋಚನೆ ಮಾಡು, ಕೂತ್ಕೋ ಅಂತ ಹೇಳಿದಾಗ ರಾಮನ ಕಣ್ಣಲ್ಲಿ ನೀರು ಬರುತ್ತೆ. ರಾಮ ಸುತ್ತಲೂ ನೋಡೋದಕ್ಕೆ ಶುರು ಮಾಡ್ತಾನೆ. ಆಗ ಜಿಂಕೆಗಳೆಲ್ಲ ದಕ್ಷಿಣ ದಿಕ್ಕಿಗೆ ಓಡೋಕ್ಕೆ ಶುರು ಮಾಡುತ್ತೆ. ಸೊ ದಕ್ಷಿಣ ದಿಕ್ಕಿನಲ್ಲಿ ಹೋಗಿದ್ದಾಳೆ ಸೀತೆ ಅನ್ನುವಂಥದ್ದು ಒಂದು ಹಿಂಟ್ ಸಿಕ್ಕತ್ತೆ. ನೆಕ್ಸ್ಟು, ಗಿಡದ ಎಲೆಗಳು ಒಂದೇ ದೊಡ್ಡ ಮರ ಇದ್ರೂ ಒಂದೇ ಎಲೆ ಬೀಳತ್ತೆ. ಸೊ ಯಾರೋ ಒಬ್ಬರ ಜೊತೆ ಹೋಗಿದ್ದಾರೆ ಅನ್ನುವಂಥ ಒಂದು ಹಿಂಟ್ ಸಿಕ್ಕತ್ತೆ. ಮತ್ತು ಗಾಳಿ ತುಂಬ ಜೋರಾಗಿ, ಅಂದರೆ ಬಿರುಗಾಳಿ ಥರ ಬೀಸುತ್ತೆ. ಸೊ ಅದೇನು ಅಂದರೆ ವಿಮಾನ, ಅಂದರೆ ಒಂದು ಪುಷ್ಪಕ ವಿಮಾನದ ಮೂಲಕ ಹೋಗಿರೋದು ಅನ್ನೋದನ್ನ ಮೆಸೇಜು ಗಾಳಿ ಕೊಡುತ್ತೆ. ಈ ರೀತಿಯಾಗಿ ಪ್ರಕೃತಿನೇ ಅವರಿಗೆ ಮೆಸೇಜನ್ನು ಕೊಡುತ್ತೆ. ಸೊ ಪ್ರಕೃತಿಯಲ್ಲಿ ನಿನ್ನನ್ನು ಹೀಲ್ ಮಾಡುವಂಥ ಎಲ್ಲ ಶಕ್ತಿನೂ ಇದೆ. ಆದರೆ ನೀನು ಅಲೋ ಮಾಡಬೇಕಷ್ಟೆ, ನೀನು ಅದನ್ನು ಅನುಭವಿಸೋಕ್ಕೆ ರೆಡಿಯಾಗಿರಬೇಕು. ಮನೇಲಿ ಕೂತ್ಕೊಂಡು ದುಡ್ಡು ಬರಲ್ಲ, ಮನೇಲಿ ಕೂತ್ಕೊಂಡು ಹೀಲಿಂಗ್ ಆಗಲ್ಲ, ಮನೇಲಿ ಕೂತ್ಕೊಂಡು 7 ಚಕ್ರ ಆಗಲ್ಲ, ಮ್ಯಾನಿಫೆಸ್ಟೇಷನ್ ಆಗಲ್ಲ ಅಂತ ಕಂಪ್ಲೇಂಟ್ ಮಾಡೋ ಬದಲು ನಿಮ್ಮ ದೇಹ ಮನಸ್ಸಿಗೆ ಬೇಕಾದಂತಹ ನಾಲೆಡ್ಜನ್ನ ಕೊಡಿ, ಟ್ರೈನಿಂಗ್ನ ಕೊಡಿ, ಅವಕಾಶ ಸೃಷ್ಟಿ ಮಾಡಿ. ಆಮೇಲೆ ನೀವು ಏನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಿಮ್ಮ ಬಾಡಿ ಮೈಂಡ್ ನಿಮಗೆ ಸಹಾಯ ಮಾಡುತ್ತೆ. ಇದು ಲಾರ್ಡ್ ಶಿವನ ಸಂದೇಶ ಆಗಿತ್ತು. ಐ ಹೋಪ್ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಹೆಲ್ಪ್ಫುಲ್ ಆಗಿದೆ ಅಂತ. ಹಾಗಿದ್ರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.